ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲದರಲ್ಲೂ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಅದು ಸೌಜನ್ಯ ಕೇಸ್ ಅಂತಾನೆ ಹೇಳ್ಬೋದು. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಸಿಂಪಲ್ ಮತ್ತು ಕ್ವಿಕ್ ಆಗಿ ಒಂದು ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಕೋರಿಯಂಡರ್ ರೈಸ್ ಅಥವಾ ಕೊತ್ತಂಬರಿ ಅನ್ನ ಅಂತಾರೋ ಏನೋ ಗೊತ್ತಿಲ್ಲ, ಕೋರಿಯಂಡರ್ ರೈಸ್ ಅಂತಾರೆ. ತುಂಬ ಈಸಿಯಾಗಿ ಮಾಡ್ಬೋದು, ಬೇಗ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡೋ ಅಂಥದ್ದು. ಅದಕ್ಕೇನು ಐಟಮ್ಸ್ ಅಷ್ಟು ಬೇಕಾಗಿರಲ್ಲ. ಆ್ಯಕ್ಚುಲಿ ಇದು ಜಾಸ್ತಿ ಬ್ಯಾಚುಲರ್ಸ್ಗೆ ಯೂಸ್ ಆಗ್ಬೋದು, ಬ್ಯಾಚುಲರ್ ಗರ್ಲ್ಸ್ ಆರ್ ಬಾಯ್ಸ್ ಬೋತ್, ಯಾರಿಗಾದ್ರೂ ಹುಡುಗಿಯರು ಹುಡುಗರು ಯಾರಿಗಾದ್ರೂ ಆಗಿರ್ಬೋದು. ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಅರ್ಜೆಂಟಾಗಿ ಕ್ವಿಕ್ಕಾಗಿ, ಎಷ್ಟು ಸೌಂಡ್ ಅಂದರೆ ಮಾತಾಡಬೇಕಾದ್ರೆ. ಸೊ ಬ್ಯಾಚುಲರ್ಸ್ ಹುಡುಗರು ಅಥವಾ ಹುಡುಗಿಯರಿಗೆ ಕ್ವಿಕ್ಕಾಗಿ ಏನಾದರೂ ಬಾಕ್ಸ್ ತೊಗೊಂಡು ಹೋಗ್ಬೇಕು, ಇಲ್ಲ ಟಿಫನ್ ಮಾಡ್ಕೊಂಡು ಹೋಗಬೇಕು. ಬ್ಯಾಚುಲರ್ಸ್ಗಂತಾನೆ ಅಲ್ಲ, ಈಗಿನ ಮ್ಯಾರಿಡ್ ವುಮೆನ್ಸ್ಗಾಗಿರ್ಬೋದು, ಮಕ್ಳಿಗೆ ಬಾಕ್ಸ್ಗಾಗಿರ್ಬೋದು, ಬೇಗ ಆಗುವಂತಹ ಒಂದು ರೈಸ್ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಸೊ ಫಸ್ಟು ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ತಾ ಬನ್ನಿ ಹೋಗೋಣ. ಮೊದಲಿಗೆ ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಗ್ರೈಂಡ್ ಮಾಡೋದ್ರಿಂದನೇ ಒಂದು ಫ್ಲೇವರ್ ಅಂತ ಹೇಳ್ಬೋದು. ಸೊ ಇದೆಲ್ಲವನ್ನು ನಾನು ಫಸ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪೇಸ್ಟ್ ರೆಡಿ ಆಗಿದೆ. ನಾನು ಮೊದಲಿಗೆ ಕುಕ್ಕರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಪೀಸಷ್ಟು ಚಕ್ಕೆ, 4 ಪೀಸ್ ಲವಂಗ, 2 ಪೀಸ್ ಏಲಕ್ಕಿ ಮತ್ತು ಸ್ವಲ್ಪ ಕಸೂರಿ ಮೇಥಿನ ತಗೊಂಡಿದ್ದೀನಿ. ಈ ಎಲ್ಲನೂ ಕಾದಿರೋ ಎಣ್ಣೆಗೆ ಹಾಕ್ಕೊತಿದ್ದೀನಿ. ಸೊ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿ. ಇಲ್ಲಿ ನೋಡಿ, ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕಿಷ್ಟೇ ರೀ, ಇನ್ನೇನು ಯೂಸ್ ಮಾಡೋಂಗಿಲ್ಲ. ನಾರ್ಮಲ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಸೂರಿ ಮೇಥಿ ಹಾಕ್ಕೊಂಡು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ರಿಂದ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಹೇಗೆ ಬೇಕು ಹಾಗೆ, ಯಾಕಂದರೆ ರುಬ್ಬಕ್ಕೆ ಕೂಡ ನಾನು 3 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿರೋದ್ರಿಂದ ನೀವು ಯಾವ ರೀತಿ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಕಮ್ಮಿ ಬೇಕು ಅಂತ ಅಂದರೆ ಕಮ್ಮಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟೇ ಏನು ರುಬ್ಬಿ ಇಟ್ಕೊಂಡಿರೋಂತಹ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿರೋದು. ಪೇಸ್ಟ್ನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕಿಷ್ಟೇ ಇಂಗ್ರೀಡಿಯೆಂಟ್ಸು, ಇನ್ನೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತಗೊಂಡಿರ್ತೀನಿ, ಹಾಗಾಗಿ ಇದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀನಿ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ.
ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ 1 ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾವು ಯಾವುದೇ ಖಾರದ ಪುಡಿ, ಧನಿಯಾ ಪುಡಿ, ಯಾವುದೇ ಮಸಾಲಾನ ಯೂಸ್ ಮಾಡಲ್ಲ. ಓನ್ಲಿ 4 ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಯೂಸ್ ಮಾಡ್ಕೊತೀವಿ. ಇನ್ನು ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿನ ಯೂಸ್ ಮಾಡ್ಕೊತೀವಿ. ಅಷ್ಟು ಬಿಟ್ಟರೆ ಇದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮನೇಲಿ ಏನೂ ಇಲ್ಲ, ಏನಪ್ಪ ಮಾಡೋದು ಈಗ, ಅರ್ಜೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಟೈಮಲ್ಲಿ ಬೇಕಾದರೂ ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನಿದು ಸುಮಾರು ಸಲ ಮಾಡ್ತಾ ಇರ್ತೀನಿ ಮನೇಲಿ. ಒಬ್ಬಳೇ ಇದ್ದಾಗ ಏನಪ್ಪ ಮಾಡ್ಕೊಳ್ಳೋದು ಅಡುಗೆನ ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ನನಗೆ ಮೈಂಡಿಗೆ ಬರೋದು ಈ ರೈಸ್ ಒಂದು, ಇನ್ನೊಂದು ಜೀರಾ ರೈಸ್. ಇವೆಲ್ಲ ಕ್ವಿಕ್ಕಾಗಿ ಆಗ್ತವೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಅಷ್ಟು ನಿಂಬೆ ಹಣ್ಣನ್ನು ಇಂಟ್ಕೊತಾ ಇದ್ದೀನಿ ಸ್ವಲ್ಪ ಹುಳಿಗೆ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮೇಲೆ ತುಪ್ಪ ಸೇರಿಸ್ಕೋಬೋದು, ತುಪ್ಪನೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ವಿಷಲ್ನ ಹೊಡ್ಸೋಣ. 2 ವಿಷಲ್ ಹೊಡೆದಾದ್ಮೇಲೆ ರೆಡಿ ಆಗುತ್ತೆ ಕೊರಿಯಂಡರ್ ರೈಸ್. ತುಂಬ ಈಸಿ ರೆಸಿಪಿ. ನೋಡಿ, ಅಕ್ಕಿ ಮತ್ತು ನೀರು ಚೆನ್ನಾಗಿ ಮಳ್ಳಿ ಮಿಕ್ಸ್ ಆಗಿದೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ನ ಹೊಡೆಸ್ಕೊಳ್ಳೋಣ. ಸೊ ನೀವು ನೋಡ್ಬೋದು, ಟೇಸ್ಟಿ ಆಗಿರುವಂತಹ ಕೊರಿಯಂಡರ್ ರೈಸ್ ಕೂಡ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ನಿಮಗೆ ಬೇಕಾದರೆ ಕಲ್ಲರ್ ಬೇಕಂತ ಅಂದರೆ ನೀವು ಕೊತ್ತಂಬರಿನ ಜಾಸ್ತಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ಸೊ ನಾನಿಲ್ಲಿ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಿಮಗೂ ಗೊತ್ತಿರ್ಬೋದು, ಸುಮಾರು 5-6 ದಿನಗಳಿಂದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲದರಲ್ಲೂ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಅದು ಸೌಜನ್ಯ ಕೇಸ್ ಅಂತಲೇ ಹೇಳ್ಬೋದು. ಈ ಘಟನೆ ನಡೆದು 2012ರಲ್ಲಿ ಆಗಿದೆ. ನಮಗಾಗ ಅಷ್ಟು ಗೊತ್ತಿರಲಿಲ್ಲ, ನಾವು ಚಿಕ್ಕವರಿರ್ಬೋದು. ಇತ್ತೀಚೆಗೆ ಸುಮಾರು ವರ್ಷಗಳಿಂದ ನಾನು ಕೂಡ ನೋಡ್ತಾ ಇದ್ದೀನಿ. ಸೌಜನ್ಯ ಕೇಸು ನ್ಯೂಸಲ್ಲಿ ಕೆಲವು ಸಲ ತೋರಿಸ್ತಾರೆ. ಇನ್ನು ಮತ್ತು ಸ್ವಲ್ಪ ದಿನಕ್ಕೆ ತಣ್ಣಗಾಗೋಗ್ಬಿಡುತ್ತೆ. ಸ್ವಲ್ಪ ದಿನ ರೈಸ್ ಆಗುತ್ತೆ, ಸ್ವಲ್ಪ ದಿನ ತಣ್ಣಗಾಗುತ್ತೆ. 2012ರಿಂದ ಈಗ ಆಲ್ರೆಡಿ 2025, ಇನ್ನೂ ಆ ಕೇಸ್ ಅಥವಾ ಆ ಹುಡುಗಿಗೆ ನ್ಯಾಯ ಕೂಡ ಸಿಕ್ಕಿಲ್ಲ. ಈ ಒಂದು ಘಟನೆ ನಾನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಹೊಟ್ಟೆ ಕರಳೆಲ್ಲ ಚುರ್ರು ಅನ್ನುತ್ತೆ. ಯಾವುದೇ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಅಂತ ಅಂದರೆ ಅದು ವಿಡಿಯೋದಲ್ಲಿ ಆ ಸುದ್ದಿನ ನಿಜವಾಗ್ಲೂ ಯಾರಿಗೇ ಆದರೂ ಕಣ್ಣಲ್ಲಿ ನೀರು ಬರುತ್ತೆ. ಡೀಟೇಲ್ ಆಗಿ ಅವರು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ನೋಡ್ತಾ ಬಂದರೆ ಹೆಣ್ಮಕ್ಳಿಗೆ ಎಲ್ಲಿದೆ ಪ್ರೊಟೆಕ್ಷನ್ ಆಗಿರ್ಬೋದು. ನಾವು ಗೌರ್ಮೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತೀವಿ, ಸೊ ಎಲ್ಲಿ ಸಿಗುತ್ತೆ ರಕ್ಷಣೆ, ಎಲ್ಲಿ ಇದಾಗುತ್ತೆ ಅಂತ ಕೂಡ ಯೋಚನೆ ಮಾಡ್ಬೋದು. ಈಗಾದರೆ ನಾವು ಮುಂದೆ ಜೀವನ ಮಾಡೋದು ಹೇಗೆ, ಇಲ್ಲ ನಮ್ಮ ಮಕ್ಳುಗಳನ್ನ ಹೇಗೆ ಬೆಳೆಸೋದು, ನಿಜವಾಗ್ಲೂ ಒಂದು ತಿಳಿಯಲ್ಲ. ದಯವಿಟ್ಟು ಯಾರು ಇನ್ನು ಬ್ಲೈಂಡಾಗಿ ಯಾರ್ಯಾರನ್ನ ನಂಬಿದ್ದೀರಾ ಅವ್ರನ್ನೆಲ್ಲ ನಂಬೋದನ್ನ ಬಿಟ್ಟು ನ್ಯಾಯದ ಕಡೆ ನೋಡಿ. ಆ ಒಂದು ಹುಡುಗಿಗೆ ನ್ಯಾಯ ಸಿಗಬೇಕು. ಸೊ ನ್ಯಾಯ ಸಿಗಬೇಕು ಅಂದರೆ ಎಲ್ಲರೂ ವಾಯ್ಸ್ ರೈಸ್ ಮಾಡಿ. ಸುಮಾರು ವರ್ಷಗಳಿಂದ ರೈಸ್ ಮಾಡ್ತಾನೆ ಇದ್ದಾರೆ ಮಾಡೋರು. ಮತ್ತು ಅದು ಚಾಲ್ತಿಗೆ ಬರುತ್ತೆ, ಮತ್ತು ತಣ್ಣಗಾಗುತ್ತೆ, ಇದೇ ಆಗ್ತಿದೆ ಹೊರತು ನ್ಯಾಯ ಮಾತ್ರ ಸಿಗ್ತಾ ಇಲ್ಲ. ದಯವಿಟ್ಟು ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ಎಲ್ಲರೂ ಪ್ರೇ ಮಾಡಿ ನ್ಯಾಯ ಸಿಗಲಿ ಅಂತ ದೇವರಲ್ಲಿ. ಹುಡುಗಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.